ಯಾವುದು ಕೂಡ ಹ್ಯೂಮನ್ ಮೇಡ್ ಅಲ್ಲ. Woke up late, missed the morning glaze, but the sunlight hits in so many ways. Grabbed my shades and hit the streets, no plan, chasing vibes like seashells in the sand. Radio hums a tune I can't name, crooked smiles, crashing waves, no shame. Flip my phone, toss it in my bag. Today's for us, no time to lag. Feel the world just turning slow. Let the breeze tell us where to go. Every step a beat we can make. ಗಾಯ್ಸ್, ಹೇಗಿದ್ದೀರಾ? ನನ್ನ ಹೊಸ ವ್ಲಾಗ್ಗೆ ವೆಲ್ಕಮ್. ನಾನಿವತ್ತು ಬಂದಿದ್ದೀನಿ ನರಹರಿ ಪರ್ವತ ಟೆಂಪಲ್ಗೆ. ಇದು ಬಂಟ್ವಾಳ ತಾಲೂಕು, ನಿಯರ್ ಬೈ ಮಂಗಳೂರು ಹತ್ರ ಇದೆ ಆಯಿತಾ. ಅಂದರೆ ಸಕಲೇಶ್ಪುರ ರೋಡು ಬ್ಯಾಂಗ್ಳೂರಿಗೆ, ಅಂದರೆ ಮಂಗಳೂರವ್ರಿಗೆ ಬ್ಯಾಂಗ್ಳೂರು ರೂಟಲ್ಲಿ ಸಿಗುತ್ತೆ. ಜಸ್ಟ್ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಸಿ, ನನಗೆ ತುಂಬ ಇಷ್ಟ ಇದೆ. ನಾನು ಸೆಕೆಂಡ್ ಟೈಮ್ ಬರೋದು. ಐ ಆಮ್ ಸೋ ಹ್ಯಾಪಿ. ಇಲ್ಲಿ ಉಂಟ್ಲಾ ಏತಿಪ್ಪುಂಡು ಮುಲ್ಪ ಸ್ಟೆಪ್ಸ್ ಮೂಲ ಏತಿಪ್ಪುಂಡು ಸ್ಟೆಪ್ಸ್ ಹಾಂ ಒಂದು ಅಂದಾಜಿ 200 ಸ್ಟೆಪ್ಸ್ ಇದೆ ಆಯಿತಾ. ಇಲ್ಲಿ ನೋಡುವ ಯಾವ ಥರ ಅಂತ. ನಾನು ಸ್ಟಾರ್ಟಿಂಗಲ್ಲಿ ಮಾತ್ರ ತುಂಬ ಎನರ್ಜೆಟಿಕ್ ಆಗಿ ಹೋಗ್ತೀನಿ, ಆಮೇಲೆ ನಂಗೆ ಸುಸ್ತಾಗುತ್ತೆ. ನನ್ನ ಬ್ರದರ್ ಇನ್ ಲಾ ಇಲ್ಲೇ ಇದ್ದಾನೆ, ಒಟ್ಟಿಗೆ ಬಂದಿದ್ದೀವಿ ನಾವು. ಅವನು ಮನೇಲಿ ಹಾಗೆ ಹೇಳ್ದ, ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ನಿಮಗೆ ಸುಸ್ತಾಗುತ್ತೆ, ನನಗೆ ಸುಸ್ತಾಗುತ್ತೆ ಅಂತ. ಆ ಥರ ಹೇಳಿದ್ರೆ ಇವತ್ತು ಬೇಡ ಅಂತ. ನಾನು ಹೇಳಿದೆ ಇಲ್ಲ ಹೋಗ ನಾನು ಆ ಥರ ಏನು ಹೇಳಲ್ಲ ಅಂತ ಹೇಳಿದೆ. ಸೊ ನಾನು ಜಸ್ಟ್ ಒಂದು 20 ಸ್ಟೆಪ್ಸಿಗೆ ಸುಸ್ತಾಗಿ ಹೋದೆ. ಸೋನು ಒಟ್ಟಿಗೆ ಪೋಯು ಇದೂರ ಸ್ಪೀಡ್ ಪೋಪುನು. ಉಫ್, ಇಲ್ಲಿ ನೋಡಿ, ಶ್ರೀ ನರಹರಿ ಸದಾಶಿವ ದೈವಸ್ಥಾನ, ದೈವಿ ವನ. ವೆಯ್ಟ್ ಇಲ್ಲಿ ನೋಡಿ. ಸರಿ ಗಾಯ್ಸ್, ಮತ್ತೆ ಹೇಗಿದ್ದೀರಾ ನೀವೆಲ್ಲ? ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ವೀಡಿಯೋಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ದೀರಾ ನೀವು. ಇನ್ನೂ ಕೂಡ ನನಗೆ ಸಪೋರ್ಟ್ ತುಂಬ ಇಂಪಾರ್ಟೆಂಟ್, ತುಂಬ ಅಗತ್ಯ ಇದೆ. ಹಾಗೆ ಶೇರ್ ಮಾಡಿ ನನ್ನ ವೀಡಿಯೋನ, ಮತ್ತು ಸ್ಕಿಪ್ ಮಾಡಬೇಡಿ ಆಯಿತಾ. ಪ್ಲೀಸ್ ಸ್ಕಿಪ್ ಮಾಡದ ವೀಡಿಯೋ ನೋಡಿ. ಅನಿಸುತ್ತೆ ನನಗೆ, ಯಾಕಂದರೆ ಈಗ ಸ್ಟಾರ್ಟಿಂಗ್ ಅಲ್ವಾ, ಸ್ವಲ್ಪ ನಿಮಗೆ ಬೋರ್ ಆಗ್ಬೋದು ನನ್ನ ವೀಡಿಯೋ. ಯಾಕಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ವೀಡಿಯೋ ಮಾಡೋದು. ಬಟ್ ನಾನು ಟ್ರೈ ಮಾಡ್ತಾಯಿದ್ದೀನಿ ಆದಷ್ಟು ಚೆನ್ನಾಗಿ ನಿಮಗೆ ಎಂಟರ್ಟೈನ್ ಮಾಡುವ ಅಂತ. ಸುಸ್ತಾಗ್ತಾಯಿದೆ. ಆಲ್ಮೋಸ್ಟ್ ನಾನು 50-60 ಸ್ಟೆಪ್ಸ್ ಬಂದೆ. ನಿಮ್ಮ ಹತ್ರ ಮಾತಾಡ್ತಾ ಬಂದದ್ದು ಗೊತ್ತೇ ಆಗಿಲ್ಲ. ನೆಟ್ಟಿನ ಕಣದಲ್ಲಿ ಗಾಡಿ ಪೊಕ್ಕಡು ನಡ್ತು. ಉಫ್, ಇಲ್ಲಿ ನೋಡಿ, ನಾನು ಹೇಳ್ತಿದ್ದೆ ನನಗೆ ಇಲ್ಲೊಂದು ರೋಡ್ ಇದೆ, ಇಲ್ಲಿಂದಲೇ ಬರ್ಬೋದಿತ್ತು ಅಂತ ಹೇಳ್ತಿದ್ದೀನಿ ನಾನು. ಮತ್ತು ಇಲ್ಲೊಂದು ರೋಡ್ ಇದೆ. ಒಂದೂರ ಪಪ್ಪನು ಹಾಂ ಅಂಚಿ ಇಲ್ಲ ಉಂಡ. ಜಸ್ಟ್ ದೊಡ್ಡ ವೆಹಿಕಲ್ ಹೋಗಲಿಕ್ಕೆ ಅದು. ಸೊ
ನಾನೀಗ ಬೇಗ ಬೇಗ ಸ್ಟೆಪ್ಸ್ ಮೇಲೆ ಹೋಗಿ ನಾನು ನಿಮಗೆ ಅಲ್ಲಿ ಸಿಗ್ತೀನಿ ಆಯಿತಾ. ಚೆನ್ನಾಗಿದೆ ಇಲ್ಲಿ ತುಂಬ. ಹಾಂ, ನೀವು ನೋಡಿ ಗಾಯ್ಸ್, ನಾನು ಏನು ತೋರ್ಸೋಕ್ಕೆ ಬಂದಿದ್ದೀನಿ ಅದು ಅಲ್ಲೇ ಇದೆ. ಇದು ನರಹರಿ ಪರ್ವತ ಟೆಂಪಲ್. ಆದಷ್ಟು ಬೇಗ ತೋರಿಸ್ತೀನಿ, ವೆಯ್ಟ್ ಮಾಡಿ, ಎಲ್ಲೂ ಹೋಗಬೇಡಿ, ಹಾಗೆ ವಿಡಿಯೋ ನೋಡ್ತಾ ಇರಿ. ಜಸ್ಟ್ ವೆಯ್ಟ್. ಬಂದೆ, ಅಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ ಬರ್ತದೆ. ತುಂಬ ಟೈರ್ಸ್, ಸ್ವೆಟ್ ಆಯಿತು, ಫುಲ್ ಸ್ವೆಟ್. ಇಟ್ಸ್ ಓಕೆ ನಿಮಗೋಸ್ಕರ ನಾನು ಎಷ್ಟು ಕೂಡ ರಿಸ್ಕ್ ತಗೊಳ್ತೀನಿ. ಸುಸ್ತಾಯಿತು ನೋಡಿ ಗಾಯ್ಸ್. ಫೈನಲಿ ನಾವು ಮೇಲೆ ಬಂದ್ವಿ. ಇಲ್ಲಿ ನೋಡಿ ವ್ಯೂ ಒಳ್ಳೆದಿದೆ. ಮನೆ ಸ್ವಲ್ಪ ಟೈರ್ಡ್ ಆಯಿತು ನನಗೆ, ಇಗ್ನೋರ್ ಮಾಡಿ ಆಯಿತಾ ನನ್ನ ವಾಯ್ಸ. ವಾವ್, ನೋಡಿ ಗಾಯ್ಸ್ ಹೇಗಿದೆ. ಇದೇ ಟೆಂಪಲ್. ಇವತ್ತಿದ್ದು ನನ್ನ ಔಟ್ಫಿಟ್ ಈ ಥರ ಇದೆ. ಇಷ್ಟೇ ಸಿಂಪಲ್ ಕುರ್ತಾ ಟಾಪ್ ಆ್ಯಂಡ್ ಪ್ಲಾಜೋ ಪ್ಯಾಂಟ್. ಈಗ ನಿಮಗೆ ನಾವು ನರಹರಿ ಪರ್ವತ ಟೆಂಪಲ್ಗೆ ಬಂದಿದ್ದೀವಿ. ಇಲ್ಲಿ ತುಂಬ ಪೀಸ್ ಅನಿಸುತ್ತೆ. ನೀವು ಕೂಡ ಒಮ್ಮೆ ವಿಸಿಟ್ ಮಾಡಿ. ನಾನು ಇದು ಸೆಕೆಂಡ್ ಟೈಮ್ ಬರೋದು, ನನಗೆ ತುಂಬ ಇಷ್ಟ ಆಯಿತು. ಹಾಗೆ ನಾನು ಆ ಸೈಡಿದ್ದು ವ್ಯೂಸ್ ತೋರಿಸಿ ನಿಮಗೆ. ಕಮ್ ಲೆಟ್ಸ್ ಗೋ. ಗೈಸ್, ಇಲ್ಲಿ ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಇದು ಟೆಂಪಲ್ ಎಲ್ಲ ಚೆನ್ನಾಗಿ ಮಾಡಲಿಕ್ಕೆ ಅನಿಸುತ್ತೆ. ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಒಮ್ಮೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇಲ್ಲಿ ತೀರ್ಥಬಾವಿ ಇದೆ. ಒಮ್ಮೆ ವಿಸಿಟ್ ಮಾಡಿ, ತುಂಬ ತುಂಬ ಪೀಸ್ ಅನಿಸುತ್ತೆ ನಿಮಗೆ. ಯಾಕಂದರೆ ಈ ಥರ ಇರೋದು ನಾವು ನೋಡೋದು ನಮ್ಮ ಪುಣ್ಯ ಅನಿಸುತ್ತೆ. ಯಾಕಂದರೆ ಇದು ಯಾವುದು ಕೂಡ ಹ್ಯೂಮನ್ ಮೇಡಲ್ಲ, ನೇಚರ್ ನಮಗೆ ಕೊಟ್ಟದ್ದು. ನಾವು ಹಾಗೆ ಅದನ್ನು ಪೂಜಿಸಬೇಕು, ಹಾಗೆ ಚೆನ್ನಾಗಿ ನೋಡ್ಕೋಬೇಕು. ಯಾವ ಥರ ಇದೆ ಅಂತ. ಇದರ ಹೆಸರು ಶಂಖತೀರ್ಥ ಅಂತ. ನೋಡಿ, ಇದು ಬಾವಿ ಥರ. ಇಲ್ಲಿ ತೀರ್ಥ, ಇದೇ ತೀರ್ಥ. ನಮಗೆ ಇಲ್ಲಿ ಟೆಂಪಲ್ಗೆ ಬಂದರೆ ಇದೇ ತೀರ್ಥ. ಇದರ ಹೆಸರು ಇಲ್ಲಿ ಬರೆದಿದ್ದಾರೆ, ಶಂಖತೀರ್ಥ ಅಂತ ಹೆಸರು. ನೆಕ್ಸ್ಟ್ ಟೈಮ್ ಈ ವ್ಲಾಗ್ ನೋಡ್ಕೊಂಡು ಯಾರೆಲ್ಲ ಬಂದಿದ್ದೀರಾ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿ, ತುಂಬ ಚೆನ್ನಾಗಿದೆ. ಇದೆಲ್ಲ ಯಾವುದು ಕೂಡ ಹ್ಯೂಮನ್ ಮೇಡಲ್ಲ, ಜಸ್ಟ್ ಅಲ್ಲಿ ಹೇಗೆ ಬೇಕೋ ಹಾಗೆ ಮಾಡಿದರೆ ಬಿಟ್ಟರೆ. ಇನ್ನೊಂದಿದೆ ತೀರ್ಥ ಬಾವಿ, ಇದಕ್ಕೆ ಚಕ್ರತೀರ್ಥ ಅಂತ ಹೆಸರಿದೆ. ಇಲ್ಲಿದೆ, ನೀವು ನೋಡ್ಬೋದು. ಇದು ಚಕ್ರತೀರ್ಥ ಅಂತ. ಇದು ನೋಡಲಿಕ್ಕೂ ಚಕ್ರತೀರ್ಥ ಥರನೇ ಇದೆ, ಅಂದರೆ ರೌಂಡ್ ಶೇಪ್, ವೀಲ್ ಹೇಗಿದೆ ಆ ಥರನೇ ಇದೆ ನೋಡಿ. ಜಸ್ಟ್ ರೌಂಡ್ ಶೇಪ್ ಇದೆ. ಇದಕ್ಕೆ ಚಕ್ರತೀರ್ಥ ಅಂತ ಹೇಳ್ತಾರೆ.
ಅದು ಶಂಖತೀರ್ಥ, ಇದು ಚಕ್ರತೀರ್ಥ, ಎರಡು ಇಲ್ಲಿ ತೀರ್ಥ ಬಾವಿಗಳಿದೆ. ಮೇಲೆ ಒಂದು ಬಾವಿ ಇದೆ. ಇಲ್ಲಿಂದಲೇ ನಮಗೆ ತೀರ್ಥ ಸಿಗೋದು. ಇಲ್ಲಿ ನಮಗೆ ಟೆಂಪಲ್ಗೆ ಬಂದರೆ ನಮಗೆ ತೀರ್ಥ ರೂಪದಲ್ಲಿ ಏನು ಕೊಡ್ತಾರೆ ನೋಡಿ, ಇದೇ ವಾಟರ್ನ ಕೊಡ್ತಾರೆ ತೀರ್ಥ ರೂಪದಲ್ಲಿ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಇದೆಲ್ಲ. ಜಸ್ಟ್ ನಮಗೆ ನಾವು ನೋಡ್ತಿರೋದೇ ನಮ್ಮ ಪುಣ್ಯ ಅಂತ ಹೇಳ್ಬೋದು. ಈಗಿನ ನಮ್ಮ ಜನ್ರೇಷನ್ ತನಕ ಕೂಡ ಸಿಕ್ಕಿದೆ, ಇನ್ ಫ್ಯೂಚರಲ್ಲಿ ಕೂಡ ಸಿಗಬೇಕು. ಹಾಗೆ ನಾವು ಅದನ್ನು ಚೆನ್ನಾಗಿ ಕಾಪಾಡ್ಕೋಬೇಕು, ಅದು ಕೂಡ ನಮ್ಮ ಜವಾಬ್ದಾರಿ ಕೂಡ. ಇವು ನೋಡಿ ಸರ್, ಈ ವ್ಯೂ ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ. ತುಂಬ ಚೆನ್ನಾಗಾಗುತ್ತೆ. ವಾವ್. ಐ ಹೋಪ್ ನನಗೂ ಇಷ್ಟ ಆಗ್ಬೋದು ಅಂತ. ಇದಕ್ಕಿಂತ ಮುಂಚೆ ನಾವು ಲಾಸ್ಟ್ ಟೈಮ್ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬಳಿದ್ದಾಳೆ ಬ್ಯಾಂಗ್ಳೂರಲ್ಲಿ. ಅವಳು ಮತ್ತು ನನ್ನ ಸಿಸ್ಟರ್ ಇನ್ ಲಾ ಮತ್ತು ನನ್ನ ಬ್ರದರ್ ಇನ್ ಲಾ ಒಟ್ಟಿಗೆ ಬಂದಿದ್ವಿ ನಾವು 4 ಮೆಂಬರ್ಸ್. ಒಬ್ಬಳು ಮುಂಬೈಲಿದ್ದಾರೆ, ಒಬ್ಬರು ಬ್ಯಾಂಗ್ಳೂರಲ್ಲಿದ್ದಾರೆ. ಜಸ್ಟ್ ನಾವು ಮೆಮೊರಿನ ಥಿಂಕ್ ಮಾಡಬೇಕು, ಲೈಕ್ ಮೆಮೊರೀಸ್ನ ಜಸ್ಟ್ ನೆನಪು ಮಾಡಬೇಕಷ್ಟೇ. ಬಿಟ್ಟರೆ ಅವರದ್ದು ಸ್ಕೆಡ್ಯೂಲ್ ಬೇರೆ ಇರುತ್ತೆ, ನಮ್ಮ ಸ್ಕೆಡ್ಯೂಲ್ ಬೇರೆ ಇರುತ್ತೆ. ಯಾವಾಗೊಮ್ಮೆ ಸಿಗ್ತೀವಿ ನೋಡಿ, ಅದು ಹ್ಯಾಪಿನೆಸ್ಸೇ ಬೇರೆ. ನಾನು ಆ ದಿನಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಸಿಸ್ಟರಿಂದ ಜಸ್ಟ್ 1 ಮಂತ್ ಆಯಿತು ಇಲ್ಲಿ ಬಂದಿದ್ಲು. ಆವಾಗ ನನಗೆ ಇಲ್ಲಿಗೆಲ್ಲ ಬರಲಿಕ್ಕೆ ಆಗಿಲ್ಲ, ಕಾರಣಾಂತರದಿಂದ ಬರಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ಬರುವ ಒಟ್ಟಿಗೆ ಅಂತ ನಾನು ಈಗ ಹೇಳ್ತೀನಿ ಅವಳಿಗೆ. ಯಾಕಂದರೆ ನಾವು ಏನಿಲ್ಲಿ ಇಬ್ಬರೇ ಬಂದಿದ್ದೀವಿ ಇವತ್ತು. ನಾವು ಟೋಟಲ್ 4 ಮೆಂಬರ್ಸ್ ಬಂದಿದ್ವಿ ಲಾಸ್ಟ್ ಟೈಮ್. ಇವತ್ತು ನಾವು ಇಬ್ಬರೇ ಬಂದಿದ್ದೀವಿ. ಇನ್ನಿಬ್ಬರಿಗೆ ನಾನು ತುಂಬ ಮಿಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಬರುವ ಹಾಗೆ ನೀವು ಕೂಡ ಬನ್ನಿ, ವಿಸಿಟ್ ಮಾಡಿ, ನಿಮ್ಗೆ ಖುಷಿ ಆಗ್ಬೋದು. ಯಾಕಂದರೆ ಇಲ್ಲಿ ಒಂದು ನೇಚರ್, ಇಲ್ಲಿ ಸಿಗೋ ಗಾಳಿ ಎಷ್ಟು ಪೀಸ್ ಅನ್ಸುತ್ತೆ ನಿಮ್ಮ ಮನಸ್ಸಿಗೆ. ನೋಡಿ, ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಷ್ಟೇ, ಬಿಟ್ರೆ ಅದನ್ನ ನಾವು ಹೇಳಕ್ಕಾಗಲ್ಲ ಹೇಗೆ ಅಂತ. ನನಗಂತೂ ತುಂಬಾ ಖುಷಿ ಆಯ್ತು. ಜಸ್ಟ್ ಒಂದು 70 to 100 ಸ್ಟೆಪ್ಸ್ ಇರ್ಬೋದು, ನನಗೆ ಕೌಂಟ್ ಗೊತ್ತಿಲ್ಲ. ಬಟ್ ಅಷ್ಟೇನು ಕಷ್ಟ ಆಗಲ್ಲ, ಯಾರು ಕೂಡ ಬರ್ಬೋದು. ಮತ್ತೆ ವೆಹಿಕಲ್ ಕೂಡ ಮೇಲೆ ಬರುತ್ತೆ, ಹಾಗೇನು ಪ್ರಾಬ್ಲಮ್ ಇಲ್ಲ. ವೆಹಿಕಲ್ ಕೂಡ ಇದೆ, ನೀವು ಸ್ಟೆಪ್ಸ್ ಅಲ್ಲಿ ಕೂಡ ಬರ್ಬೋದು, ಇಲ್ಲಾಂದ್ರೆ ವೆಹಿಕಲ್ ಅಲ್ಲಿ ಕೂಡ ಬರ್ಬೋದು. ನಿಮ್ಮ ಯಾವ ತರ ಇದೆ, ನಿಮ್ಮ ಕನ್ವೀನಿಯಂಟ್ ಯಾವ ತರ, ಆ ತರ ನೋಡ್ಕೊಂಡು ಬರ್ಬೋದು. ಹಾಗೆ ಸ್ಟೆಪ್ಸ್ ಅಲ್ಲಿ ಕೂಡ ನಡೆಸ್ಕೊಂಡು ಬರ್ಬೋದು, ಇಲ್ಲಾಂದ್ರೆ ಹೀಗೆ ವೆಹಿಕಲ್ ಕೂಡ ಮೇಲೆ ಬರುತ್ತೆ ಆಯ್ತಾ. ವೆಹಿಕಲ್ ಕೂಡ ಬರುತ್ತೆ ಇಲ್ಲಿಗೆ, ವೆಹಿಕಲ್ ಕೂಡ ತರ್ಬೋದು, ಇಲ್ಲಾಂದ್ರೆ ವಾಕ್ ಮಾಡ್ಕೊಂಡು ಕೂಡ ಬರ್ಬೋದು. ಸೊ ನೋಡಿ ಗಾಯ್ಸ್, ಇವತ್ತು ನೀವು ಏನು ವಿಡಿಯೋ ನೋಡಿದ್ದೀರಾ ಅದು ಇವತ್ತಿನ ವ್ಲಾಗ್ ಆಗಿತ್ತು. ಇದು ನರಹರಿ ಪರ್ವತ ಟೆಂಪಲ್ ಅಂತ ನಾನು ಈಗಾಗಲೇ ನಿಮಗೆ ಎಲ್ಲ ಹೇಳಿದ್ದೀನಿ ಇನ್ಫಾರ್ಮೇಷನ್. ಮತ್ತೇನಿಲ್ಲ, ನಾವು ಹೇಗೆ ಬಂದಿದ್ದೀವಿ ಮೇಲೆ ಹಾಗೆ ಹಿಂದೆ ಹೋಗ್ತಿದ್ದೀವಿ. ಹಾಗೆ ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾವಿನ್ನು ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆ ನೀವು ಕೂಡ ನನ್ನ ವಿಡಿಯೋ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಜನರಿಗೆ ಶೇರ್ ಮಾಡಿ ಆಯಿತಾ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಒಂದು ರಿಕ್ವೆಸ್ಟ್, ವಿಡಿಯೋನ ಯಾವತ್ತೂ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್. ಥ್ಯಾಂಕ್ ಯು ಸೊ ಮಚ್. ಹಾಗೆ ನಿಮಗೆ ಏನಾದರೂ ಈ ಪ್ಲೇಸ್ ಬಗ್ಗೆ ಸ್ಟೋರಿ ಗೊತ್ತಿದ್ರೆ ಪ್ಲೀಸ್ ಹೇಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.